ಜಮ್ಮುವಿನಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಜಮ್ಮುವಿನ ಬಾಂಡಿ ಮಾರುಕಟ್ಟೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಕದನ ವಿರಾಮ ಬಳಿಕವೂ ಕೂಡ ಪಾಕಿಸ್ತಾನ ದಾಳಿ ಮಾಡಿತು. ಕದನ ವಿರಾಮ ಘೋಷಣೆಯಾದ ಕೇವಲ 3 ಗಂಟೆಯಲ್ಲಿಯೇ ಪಾಕಿಸ್ತಾನದಿಂದ ದಾಳಿ ಆಯಿತು, ಡ್ರೋನ್ ದಾಳಿ ಆಯಿತು. ಗುಜರಾತ್ನ ಕಚ್ ಭಾಗಕ್ಕೆ ದಾಳಿ ಮಾಡಿತು ಪಾಕಿಸ್ತಾನ. ಇದರ ನಡುವೆ ಜಮ್ಮು ಮತ್ತು ಕಾಶ್ಮೀರ ಭಾಗದಲ್ಲೂ ಕೂಡ ಡ್ರೋನ್ ದಾಳಿ ಆಯಿತು. ಜಮ್ಮುವಿನ ಬಾಂಡಿ ಮಾರುಕಟ್ಟೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ ಅನ್ನೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿದಂತಹ ರಿಯಾಲಿಟಿ ಚೆಕ್ ಅಲ್ಲಿ ಗೊತ್ತಾಗಿದೆ. ಸೈರನ್ ಮೊಳಗ್ತಾ ಇದ್ದ ಹಾಗೆ ಸುರಕ್ಷಿತ ಸ್ಥಳಗಳಿಗೆ ಜನ ತೆರಳಿದ್ರು. ಸುರಕ್ಷಿತ ಸ್ಥಳಗಳಲ್ಲಿ ಅಡಗಿಕೊಳ್ಳೋದಿಕ್ಕೆ ಅಲ್ಲಿ ಸರಿಯಾದಂತಹ ಬಂಕರ್ ವ್ಯವಸ್ಥೆಯೂ ಕೂಡ ಇಲ್ಲ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ. ಭಾಗದಲ್ಲಿರುವಂತಹ ಬಾಂಡಿ ಅನ್ನುವಂತಹ ಸ್ಥಳದಲ್ಲಿದ್ದೇವೆ. ಈಗ ಇದೇ ಬೆಟ್ಟದಲ್ಲಿ ಅಂದ್ರೆ ಎಲ್ಲವೂ ಕೂಡ ಕದನ ವಿರಾಮ ಎಲ್ಲವೂ ಕೂಡ ಆಯಿತು, ನಿನ್ನೆ ಮತ್ತೊಮ್ಮೆ ಮಾತುಕತೆ ಆಯಿತು, ಎಲ್ಲವೂ ಕೂಡ ಆಯಿತು ಅಂತ ಅನ್ನುವಂಥ ಹೊತ್ತಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಸೈರನ್ ಮೊಳಗಿತು. ಇದು ಎಚ್ಚರಿಕೆಯ ಗಂಟೆ. ನೀವು 4:15 ಆಗದ್ಮೇಲೆ ಒಂದು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆ ಫೌಜಿಗಳಿಂದ ಅಂದ್ರೆ ನಮ್ಮ ಸೇನೆಯಿಂದ ಬರ್ತಾ ಇರುವಂತಹ ಸೂಚನೆ. ಯಾವಾಗ ಬೇಕಾದರೂ ಮತ್ತೆ ಸದ್ದು ಕೇಳಬಹುದು ಅನ್ನುವಂತ ಅರ್ಥ ಇದು ಅನ್ನುವಂಥದ್ದು ಲೋಕಲ್ ಹೇಳ್ತಾ ಇರುವಂತದ್ದು. ಈಗಲೂ ಕೂಡ 2ನೇ ಬಾರಿ ಅಂದ್ರೆ 2 ಬಾರಿ ಮಾತುಕತೆ ನಡೆದು ರಾಜಿ ಸಂಧಾನಕ್ಕೆ ಒಪ್ಪಿ ಎಲ್ಲವೂ ಕೂಡ ಆಗಿದೆ. ಕದನ ವಿರಾಮಕ್ಕೆ ಕೂಡ ಒಪ್ಪಿರುವಂತದ್ದು. ಇಂಥ ಹೊತ್ತಲ್ಲಿ ಪುನಃ ಇಲ್ಲಿ ಸೈರನ್ ಹೊಡಿತಾ ಇದೆ. ಅಂದ್ರೆ ನಮ್ಗೇನೋ ಅಲರ್ಟ್ ಇದೆ ಅಂತ ಸೇನೆ ಅಲರ್ಟ್ ಮಾಡ್ತಾ ಇದೆ ಇಲ್ಲಿನ ಸ್ಥಳೀಯ ನಾಗರಿಕರಿಗೆ. ನೀವು ರೆಡಿ ಆಗಿರ್ರಿ, ಯಾವುದಕ್ಕೂ ಕೂಡ 4:15 ಮೇಲೆ ಏನಾದ್ರೂ ಆಗುವಂತ ಸಾಧ್ಯತೆ ಇದೆ, ಮತ್ತೆ ಏನಾದ್ರೂ ಶೆಲ್ ದಾಳಿ ಆಗಬಹುದು ಅನ್ನುವಂಥದ್ದು ಕೂಡ ಅವರಿಗೆ ಮುನ್ಸೂಚನೆ. ನಾನು ಇನ್ನೊಂದು ಭಾಗಕ್ಕೆ ನಿಮ್ಗೆ ತೋರಿಸ್ತೇನೆ. ಇದೇ ಭಾಗದಲ್ಲಿ ಬಾಂಡಿ ಅನ್ನುವಂಥ ಮಾರ್ಕೆಟ್ ಇರುವಂತದ್ದು. ಮಾರ್ಕೆಟ್ ಪೂರ್ತಿಯಾಗಿ ಧ್ವಂಸ ಆಗಿದೆ. ಈಗಲೂ ಕೂಡ ಎಲ್ಲರೂ ಇಲ್ಲಿ ಮಾರ್ಕೆಟ್ ಅಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಒಂದೇ ಉಸಿರಿನಲ್ಲಿ ಇಲ್ಲಿದ್ದಂತ ನಿವಾಸಿಗಳೇ ಕೂಡ ನಮಗೆ ಆತಂಕ ಶುರುವಾಗಿದ್ದು ಅಥವಾ ಇದು ನಮಗೆ ಸೈರನ್ ಅಲರ್ಟ್, ಇಲ್ಲಿ ನಮ್ಗೆ ಯಾವ್ದು ಬಂಕರ್ ವ್ಯವಸ್ಥೆಗಳು ಇಲ್ಲ, ಏನೂ ಇಲ್ಲ. ಇಲ್ಲಿ ಕೇವಲ ಅಂದ್ರೆ ಮೇಲಕ್ಕೆ ಹೋಗ್ಬೇಕು. ನೋಡಿ, ಮೊನ್ನೆ ದಾಳಿಯಲ್ಲಿ ಇಡೀ ಮಾರ್ಕೆಟೇ ಹೋಗಿದೆ, ಪಕ್ಕದಲ್ಲಿರುವ ಮಸೀದಿ ಬಿದ್ದಿದೆ. ಹಾಗಾಗಿ ಇಲ್ಲಿ ಯಾವುದು ಕೂಡ ಬೇರೆ ದಾರಿ ಇಲ್ಲ, ನೀವು ಇಲ್ಲಿಂದ ಹೊರಡಿ ಅನ್ನುವಂಥದ್ದೇ ಅವರಿಂದ ಸಲಹೆ. ಪದೇ ಪದೇ ಈ ರೀತಿ ದಾಳಿಗಳು ಏನಾದ್ರು ಅಂದ್ರೆ ಈ ಒಂದು ಶೆಲ್ ದಾಳಿ ಇರ್ಬೋದು, ಡ್ರೋನ್ ದಾಳಿ ಇರ್ಬೋದು, ಪದೇ ಪದೇ ಏನಾದ್ರು ಆದ್ರೆ ಇದೇ ಜಾಗದಲ್ಲಿ ಆಗುವಂತಂದ್ರೆ ಇದೇ ಜಾಗ ಮೀನ್ಸ್ ಈ ಭಾಗದಲ್ಲೇ ಆಗುತ್ತೆ, ಉರಿ ಭಾಗದಲ್ಲಿ. ಹಾಗಾಗಿ ನಿಮ್ಗೆ ಎಚ್ಚರಿಕೆ ಸಂದೇಶ ಇದು, ನೀವು ಹೊರಡಿ ಅನ್ನುವಂಥದ್ದು ಸೇನೆಯಿಂದ. ಜೊತೆಗೆ ನೀವು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅನ್ನುವಂಥದ್ದು ಬಹಳ ಮುಖ್ಯ. ಎಲ್ಲೂ ಕೂಡ ಈ ಪ್ರದೇಶಗಳಲ್ಲಿ ಇರಬೇಡಿ, ಏನಾದ್ರೂ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಹಾಗಾಗಿ ಅವರಿಗೆ ಸೇನೆಗೆ ಬಂದಂತ ಮಾಹಿತಿಯನ್ನ ಸೂಚನೆ ಮೂಲಕ ಅಂದ್ರೆ ಸೈರನ್ ಮೂಲಕ ನಮಗೆ ರವಾನೆ ಮಾಡ್ತಾರೆ, ಅಲರ್ಟ್ ಮಾಡ್ತಾರೆ. ಹಾಗಾಗಿ ನಾವು ಹೋಗ್ತಾ ಇದ್ದೇವೆ ಅನ್ನುವಂಥದ್ದು ಸಾಕಷ್ಟು ಜನ ಇಲ್ಲಿಂದ ಓಡಿದ್ದು ಕೂಡ ಇರುವಂತದ್ದು. ಬಾಂಡಿ ಪ್ರದೇಶದಲ್ಲಿ ಇರುವಂತ ಮಾರುಕಟ್ಟೆ ಅಂತ ನಾವು ಆಗ್ಲೇ ಹೇಳ್ತಾ ಇದ್ವಿ. ಆ ಮಾರುಕಟ್ಟೆಯ ಅಂಗಡಿ ಮಾಲೀಕರು ಒಬ್ರು ಇದ್ದಾರೆ. ಸರ್ जी वो सायरन बज गए आज भी? जी सायरन बज गया सर. अभी कब गोला डालेंगे, वो डालेंगे, ये डालेंगे, क्या बताओ कब डालेंगे. हम भाग रहे हैं, हम जा रहे हैं घर, भाग रहे हैं. जी हमें बंद करके सारा सब कुछ वो देखो उसकी दुकान का क्या कंडीशन होगा. क्या आज अलर्ट है? क्या अलर्ट है? बंद है. अभी सायरन बजाया, क्या पता क्या होगा. 4:30 के बाद इधर सायरन बजाते हैं. ये जब दिल मन चाहे गोला फेंक देते हैं, वो उनको मन जाता है वो फेंक देते हैं. ओके. सेवल मरते हैं. गवर्नमेंट को तो इसमें कोई है नहीं. आम शहरी मार रहे हैं इसमें. आम शहरी का नुकसान हो रहा है. गरीब लोग आज तक 5-6 दिन से घर छोड़कर बैठे हैं, नदी नालू में बैठे हैं. अभी तुम भाग गए ना? भाग जा रहे, भाग गए इधर तो किसी तो है नहीं. कहाँ जाते? घर जाते? वो नदी नालू और बैंकर है ही नहीं है, तो नदी नालू में हम. ओके. बैंकर क्या है? देखो ना, बैंकर है कहीं. ओके. इधर से आगे 100 गाँव है. आप जाओ गाँव में देखो, किसी को बैंकर दिया है गवर्नमेंट ने? कुछ नहीं दिया है. हम ऐसे बैठे हैं दर बदर खाम. अगर मारना है, जंग करना है, मुल्क आपस में कंट्री करेगी, फौज को करना चाहिए ना. ये डालते हैं सेवल पर. कौन मरता है पाकिस्तान में? सेवल मरता है. वो डालते हैं, जब हम मरते हैं सेवल मरते हैं. नुकसान हमारा सेवल को होता है, फौज को नुकसान होता नहीं है. ಸೊ ಇದು ಅವರ ಆಗ್ರಹ. ನಾವು 4 ದಿನಗಳಿಂದಲೂ ಕೂಡ ಇದೇನು ನಡೀತಾ ಇದೆ, ಒಂದು ಅವರ ಇಲ್ಲೇ ಅಂಗಡಿ ನಿವಾಸಿಗಳೆಲ್ಲ ಬಂದ್ ಮಾಡ್ಲಿಕ್ಕೆ ಎಲ್ಲ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡ್ಬೋದು. ಯಾಕಂದ್ರೆ ಈ ಸಂದರ್ಭದಲ್ಲಿ ಸೈರನ್ ಬಂತು.
ಓಕೆ ಓಕೆ, ಇಂಥ ಅಂಗಡಿಗಳನ್ನು ಈಗ ಬಂದ್ ಮಾಡ್ಕೊಂಡು ಹೋಗ್ತವೆ. ಇದು ನಮಗೆ ಸೂಚನೆ. ಅದು ಹಾಗಾಗಿ ನಾವು ನೋಡ್ತಾ ಇದ್ವಿ ಇಲ್ಲೊಂದು ಬಂಕರ್ ವ್ಯವಸ್ಥೆ ಏನೂ ಇಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಒಂದು ಆಗ್ರಹ. ಅಟ್ಲೀಸ್ಟ್ ಬಂಕರ್ ವ್ಯವಸ್ಥೆ ಆದ್ರೂ ಇದ್ರೆ ನಾವೆಲ್ಲಾದ್ರೂ ಬದುಕೋಬಹುದು. ಇಲ್ಲಿ ಬರೀ ನದಿ ಕಿನಾರೆಯಲ್ಲೇ ನಾವು ಇದಾವೆ ಅಂತ ಒಂದು 1000 ಹಳ್ಳಿಗಳು ಕೂಡ ಇಲ್ಲಿ ಇರುವಂತದ್ದು. ಆದ್ರೆ ಇಲ್ಲಿ ಬೇಕಾಗಿರುವಂತದ್ದು ನಾವು ಕಳೆದ 4 ದಿನಗಳಿಂದಲೂ ಕೂಡ ಮುಖವನ್ನು ಕೂಡ ತೊಳೆಯದ ಸ್ಥಿತಿಯಲ್ಲಿ ನಾವು ಇರುವಂತದ್ದು ಅನ್ನುವಂತ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಾಂಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.